ಪ್ರಸಾದನ ಕುಟುಂಬದಲ್ಲಿ ದೊಡ್ಡ ಸೊಸೆ ಅನಾಮಿಕ ಬಡ ಕುಟುಂಬದಿಂದ ಬಂದವಳು. ಮಳೆಯಲ್ಲಿ ಆಟೋದಲ್ಲಿ ಕುಟುಂಬವನ್ನು ಪೋಷಿಸುತ್ತಾ ಇರುತ್ತಾಳೆ. ಅವನಿ ಅಂಜಲಿಯರು ಧನವಂತರ ಮನೆಯ ಹೆಣ್ಣುಮಕ್ಕಳು. ಅವರಿಗೆ ದುಡ್ಡು ಹೆಸರು ಇರುತ್ತದೆ. ಅತ್ತೆ ಶಾರದಾ ಯಾವಾಗಲೂ ಚಿಕ್ಕ ಸೊಸೆಯರ ಆಸ್ತಿಯನ್ನು ನೋಡುತ್ತಾ ಸಂತೋಷ ಪಡ್ತಾ ಇರ್ತಾಳೆ. ದೊಡ್ಡ ಸೊಸೆ ಅನಾಮಿಕ ಬಡತನ, ಟೀ ಮಾರುವುದನ್ನು ನೋಡಿ ಅವಮಾನಿಸುತ್ತಾ ಇರುತ್ತಾಳೆ. ಒಂದು ದಿನ ಬೆಳಗಿನ ಸಮಯದಲ್ಲಿ ಶಾರದಾ ಮನೆಯ ಹಾಲಲ್ಲಿ ತನ್ನ ಚಿಕ್ಕ ಸೊಸೆ ಅವನಿ ಅಂಜಲಿಯರ ಜೊತೆ ಮಾತನಾಡ್ತಾ ಇರ್ತಾಳೆ. ಅನಾಮಿಕ ಹೊರಗಡೆ ಮಳೆಯಲ್ಲಿ ಆಟೋಗಳಲ್ಲಿ ಟೀ ಫ್ಲಾಸ್ಕ್ಗಳನ್ನು, ಕಪ್ಪುಗಳನ್ನು, ಬಿಸ್ಕೆಟ್ ಪ್ಯಾಕ್ಗಳನ್ನು ಜೋಡಿಸಿಕೊಳ್ಳುತ್ತಾ ತನ್ನ ಹಳೆ ಕೊಡೆಯನ್ನು ಸರಿ ಮಾಡ್ಕೋತಾ ಇರ್ತಾಳೆ. ಚಳಿಯಲ್ಲಿ ನಡುಗುತ್ತಾ ಇದ್ದರೂ ಆಕೆಯ ಮುಖದಲ್ಲಿ ಒಂದು ದೃಢ ಸಂಕಲ್ಪ ಕಾಣಿಸುತ್ತದೆ. ನನ್ನ ಚಿಕ್ಕ ಸೊಸೆಂದ್ರ ನೋಡು, ಎಷ್ಟು ಮಹಾರಾಣಿ ಆಗಿದ್ದಾರೆ. ಅವನಿಯವರ ಅಪ್ಪನ ಫ್ಯಾಕ್ಟ್ರಿ ಬಗ್ಗೆ ಊರವರೆಲ್ಲ ಕತೆಯಾಗಿ ಹೇಳ್ಕೊತಾರೆ. ಅವರ ಫ್ಯಾಕ್ಟ್ರಿಯಲ್ಲಿ 100 ಜನ ಕೆಲಸ ಮಾಡ್ತಾರೆ. ಇನ್ನು ಅಂಜಲಿಯವರ ಅಣ್ಣಯ್ಯ MLA. ಅವನು ನೆನೆಸ್ಕೊಂಡ್ರೆ ಎಂತ ಕೆಲಸವಾದ್ರೂ ಚಿಟಕಿಲೆ ಆಗಿ ಹೋಗುತ್ತೆ. ನಿಮ್ಮಿಬ್ಬರಿಂದ ನಮ್ಮ ಮನೆಗೆ ಎಷ್ಟು ಕಡೆಯಮ್ಮ, ಎಷ್ಟು ಗೌರವ ಬಂದಿದೆಯೋ. 4 ತಲೆ ಎತ್ಕೊಂಡು ತಿರುಗಬಲ್ಲೆವು. ಎಲ್ಲ ನಿಮ್ ದಯೆತೆ. ತಂದೆಯವರು ಕೂಡ ನಿಮ್ ಬಗ್ಗೆ ಯಾವಾಗ್ಲೂ ದೊಡ್ಡದಾಗಿ ಹೇಳ್ತಾರೆ. ನನ್ನ ಮಗಳು ಒಳ್ಳೆ ಮನೆಗೆ ಹೋಗಿದ್ದಾಳೆ. ಶಾರದಮ್ಮನವರ ಮನೆಗೆ ಸೊಸೆಯಾಗಿ ಹೋಗುವುದು ಅದೃಷ್ಟ ಅಂತಾರೆ. ಈ ಊರಿನಲ್ಲಿ ನಮ್ಮ ಕುಟುಂಬಕ್ಕೆ ಒಂದು ಗೌರವವಿದೆ, ಒಂದು ಮರ್ಯಾದೆ ಇದೆ ಅತ್ತೆ. ಅದೆಲ್ಲ ಸರಿ ಹೋಗ್ಲಿ ಅತ್ತೆ. ಈ ದೊಡ್ಡ ಸೊಸೆಯಿಂದ ನಮ್ಮ ಮರ್ಯಾದೆ, ಮಾನ ಎಲ್ಲ ಗಂಗೆಯಲ್ಲಿ ಕಳೆದು ಹೋಗ್ತಾ ಇದೆ. ಆ ಚಳಿಯಲ್ಲಿ, ಆ ಮಳೆನಲ್ಲಿ ಆ ಡೊಗ್ಗು ಆಟ ಹೊಕ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ, ರೈಲ್ವೆ ಸ್ಟೇಷನ್ ಹತ್ರ ಟೀ ಮಾರ್ಕೊಳ್ಳೋದೇನೋ ಅತ್ತೆ. ನಮ್ಮನೆ ಸೊಸೆಯರು, ಅದೇ ನಿಮ್ಮ ದೊಡ್ಡ ಸೊಸೆ ರೋಡ್ ಮೇಲೆ ಟೀ ಮಾರುತ್ತಾ ಯಾರ್ಯಾರ ಜೊತೆಗೂ ಮಾತಾಡ್ತಾ ಇದ್ರೆ ಜನಗಳು ಏನ್ ಅಂದ್ಕೋತಾರೆ? ನಮ್ಮ ಮರ್ಯಾದೆ ಏನಾಗ್ಬೇಕು? ಏನೇ ಅನಾಮಿಕ, ಕೇಳಿಸ್ತಾ ಇದೆಯಾ ಇಲ್ವಾ? ಕಿವಿ ನಿಜಕ್ಕೂ ಕೇಳಿಸ್ತಾ ಇಲ್ವಾ ನಿಂಗೆ? ದಿನವೂ ಆಟೋ ಹಾಕೊಂಡು ಮಳೆಯಲ್ಲಿ ಒದ್ದೆಯಾಗಿ ಅಡ್ಡವಾದಂದವ್ರಿಗೆಲ್ಲ ಟೀ ಮಾರೋದಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ನನ್ನ ಸೊಸೆಯರಿಬ್ಬರು ಅಂತಸ್ತು ರೇಷ್ಮೆ ಸೀರೆಯಿಂದ ಮೆರೀತಾ ಇದ್ರೆ ನೀನೇನೋ ರೋಡ್ ಮೇಲೆ ಭಿಕ್ಷಕ್ಕೆ ಹಾಗೆ ಹಳೆ ಬಟ್ಟೆ ಹಾಕೊಂಡು ನಮ್ಮ ಮರ್ಯಾದೆ ತೆಗಿಯಕ್ಕೆ ಬಂದಿದ್ಯಾ? ನಮ್ಮ 4 ತಲೆ ದಿಗಿಸೋ ಹಾಗೆ ಮಾಡೋದಕ್ಕೆ ನೀನು ನಮ್ಮ ಮನೆಯಲ್ಲಿ ಕಾಲಿಟ್ಯಾ? ಅತ್ತೆ, ನಾನು ಕಷ್ಟಪಟ್ಟು ಬದುಕ್ತಾ ಇದ್ದೀನಿ ಹೊರತು ಯಾರನ್ನು ಆಧರಿಸಿಲ್ಲ, ಕಳ್ಳತನ ಮಾಡ್ತಾ ಇಲ್ವಲ್ಲ ಅತ್ತೆ. ಮಳೆಗಾಲದಲ್ಲಿ ಈ ಚಳಿಗೆ ಟೀ ಕುಡಿಯೋರು ಹೆಚ್ಚಾಗಿರ್ತಾರೆ. ಕೂಲಿಗಳು, ಡ್ರೈವರ್ಗಳು, ಪ್ರಯಾಣಿಕರು. ಅವರಿಗೆ ನಾನು ಕೊಡುವ ಟೀ ಎಷ್ಟೋ ಉಪಶಮನವಾಗುತ್ತೆ. ಈ 4 ಕಾಸು ಕೈಗೆ ಬಂದ್ರೆ ನನ್ನ ಗಂಡನ ಔಷಧಿಗೆ, ಮನೆ ಕರೆಂಟ್ ಬಿಲ್ಗೆ, ಇತರ ಅಗತ್ಯಕ್ಕೆ ಕೆಲಸಕ್ಕೆ ಬರುತ್ತೆ. ನನ್ನ ಕೆಲಸ ನನಗೆ ದೈವ ಅತ್ತೆ. ನನ್ನ ಕೆಲಸದ ಮೇಲೆ ನನಗೆ ಎಂತಹ ಕೀಳರಿಮೆನೂ ಇಲ್ಲ. ದಯವಿಟ್ಟು ನನ್ನೇನು ಅನ್ಬೇಡಿ. ನನ್ನ ಕೆಲಸನ ಕೀಳಾಗಿ ನೋಡ್ಬೇಡಿ. ನಿನ್ನ ಕೆಲಸ, ನಿನ್ನ ದೈವ, ನಿನ್ನ ನೀತಿ ಅಂದ್ಕೊಂಡು ನನ್ನನ್ನ ನೆತ್ತಿ ಹತ್ತಿಸ್ಬೇಡ. ನಿನ್ನ ದರಿದ್ರ ನೋಡ್ತಾ ಇದ್ರೆ, ನಿನ್ನ ವೇಷ ನೋಡ್ತಾ ಇದ್ರೆ ನನಗೆ ಬೇಜಾರಾಗುತ್ತೆ, ನಿಜಕ್ಕೂ ಅಸಹ್ಯವಾಗುತ್ತೆ. ಹೋಗಿ ನಿನ್ನ ದರಿದ್ರದ ಹಾಡಾಕೊಂಡು ಎಲ್ಲಾದ್ರೂ ಸಾಯಿ ಹೋಗು. ನಮ್ಮ ಕಣ್ಣು ಮುಂದೆ ಕಾಣಿಸ್ಬೇಡ. ಹಾಗೆ ಅನ್ನುತ್ತಲೇ ಅನಾಮಿಕ ಕಣ್ಣೀರು ಒರೆಸಿಕೊಂಡು ಭಾರವಾಗಿ ಆಟೋ ಸ್ಟಾರ್ಟ್ ಮಾಡ್ಕೊಂಡು ಹೊರಟು ಹೋಗುತ್ತಾಳೆ. ಆಟೋ ಹೋಗ್ತಾ ಇರುವುದನ್ನ ನೋಡ್ಕೊಂಡು ರಮೇಶ್ ನಿಟ್ಟುಸಿರು ಬಿಡುತ್ತಾ ಹೊರಗೆ ಬರ್ತಾನೆ. ಅಮ್ಮ, ಯಾವಾಗ್ಲೂ ಆ ಹುಡುಗಿನ ಯಾಕೆ ಹಾಗಂತ್ಯ? ಅವಳು ರಾತ್ರಿ ಹಗಲು ಕಷ್ಟ ಪಡ್ತಾ ಇದ್ದಾಳಲ್ಲ. ನನ್ನ ಅನಾರೋಗ್ಯದಿಂದ ನಾನು ಯಾವ ಕೆಲಸನೂ ಮಾಡೋಕಾಗದೆ ಇರೋದ್ರಿಂದ ತಾನೇ ಅವಳು ನಮ್ಮ ಮನೆ ಭಾರವನ್ನೆಲ್ಲ ತನ್ನ ಭುಜದ ಮೇಲೆ ಇಟ್ಕೊಂಡಿದ್ದಾಳೆ. ಅವಳು ಇಲ್ದೇ ಇದ್ರೆ ನನ್ನ ಔಷಧಿ ಖರ್ಚಿಗೆ ಯಾರು ಕೊಡ್ತಾರಮ್ಮ? ನೀನು ಬಾಯಿ ಮುಚ್ಕೊಳ್ಳೋ ರಮೇಶು. ನನ್ನ ಮಾತಂದ್ರೆ ನಿನಗೆ ಲೆಕ್ಕನೇ ಇಲ್ಲ. ನನ್ನ ಗೌರವ ನಿನಗೆ ಲೆಕ್ಕಕ್ಕೆ ಇಲ್ಲ ಕಣೋ. ಆ ದರಿದ್ರದವಳು ಪಕ್ಷಕ್ಕೆ ಮಾತಾಡ್ತಾ ಇರ್ತೀಯ. ಅದೇನೋ ಊರೆಲ್ಲ ತಿರುಗಿ ಟೀ ಮಾರ್ಕೋತಾಳೆ. ಇವರ ಮರ್ಯಾದೆ, ಇವರ ಕುಟುಂಬ ಮರ್ಯಾದೆ ಎಲ್ಲ ನಗೆ ಪಾಲಾಗಲ್ವಾ? ನಾಳೆ ಬೆಳಿಗ್ಗೆ ಇವರ ನೆಂಟರು ಬಂದ್ರೆ ಏನು ಉತ್ತರ ಹೇಳ್ಬೇಕು? ಅದನ್ನು ಕೇಳುತ್ತಲೇ ರಮೇಶ್ ನಿಸ್ಸಹಾಯಕವಾಗಿ ಉಸಿರು ಬಿಟ್ಟು ಒಳಗಡೆಗೆ ಹೊರಟು ಹೋಗುತ್ತಾನೆ. ಅವನಿ ಅಂಜಲಿ ಇನ್ನು ನಗುತ್ತಾ ತಮ್ಮಲ್ಲಿ ತಾವು ಗುಸುಗುಸು ಮಾತಾಡ್ಕೋತಾ ಇರ್ತಾರೆ. ಹಾಗಿರುವಾಗ ಊರಿನಲ್ಲಿ ಎಡೆತಡೆ ಇಲ್ಲದೆ ಜೋರಾಗಿ ಮಳೆ ಬರ್ತಾ ಇರುತ್ತದೆ. ಎಲ್ಲಂತರಲ್ಲಿ ಮರಗಳು ಕಡಿದು ಬಿದ್ದಿರುತ್ತದೆ. ಕರೆಂಟ್ ಇಲ್ಲ, ನೀರಿನ ಸರಬರಾಜು ಇಲ್ಲ. ಆಗು ಹೋಗುಗಳು ಪೂರ್ತಿಯಾಗಿ ನಿಂತು ಹೋಗಿರುತ್ತದೆ. ಪ್ರವಾಹದ ನೀರು ನಿಧಾನವಾಗಿ ಊರಿನೊಳಗೆ ಬೀದಿಯೊಳಗೆ ಬರುತ್ತದೆ. ಶಾರದಾ ಮನೆಯಲ್ಲಿ ಎಲ್ಲರೂ ಭಯದಿಂದ, ಆಂದೋಲನದಿಂದ ಇರುತ್ತಾರೆ. ಮನೆಯಲ್ಲಿ ನಿತ್ಯವಸರ ಸರಕುಗಳು, ತರಕಾರಿಗಳು ಖಾಲಿಯಾಗಿರುತ್ತದೆ. ಶಾರದಾ, ಈ ಮಳೆ ಕಡಿಮೆಯಾಗೋ ಹಾಗಿಲ್ಲ. ಗಾಳಿ ಮಳೆ ಇನ್ನೂ ಬೀಳ್ತಾ ಇದೆ. ಫೋನು ಕೆಲಸ ಮಾಡ್ತಾ ಇಲ್ಲ, ಕರೆಂಟ್ ಇಲ್ಲ. ಮನೆಯಲ್ಲಿ ಅಕ್ಕಿ, ಹಾಲು, ಕನಿಷ್ಠ ಕುಡಿಯೋದಕ್ಕೆ ಒಳ್ಳೆ ನೀರು ಕೂಡ ಎಲ್ಲ ಆಗಿ ಹೋಗಿದೆ. ಮಕ್ಕಳಿಗೆ ಮಳೆಯಲ್ಲಿ ನೆಂದ್ರೆ ಜ್ವರ ಬರೋ ಹಾಗಿದೆ. ಕನಿಷ್ಠ ಫಸ್ಟ್ ಏಡ್ ಕೂಡ ಇಲ್ಲ. ಹೇಗೆ ಈಗ? ಹೊರಗಡೆ ಹೋಗುವ ಪರಿಸ್ಥಿತಿನೇ ಇಲ್ಲ. ಹೌದು ರೀ, ನನಗೆ ತುಂಬಾ ಭಯವಾಗ್ತಾ ಇದೆ. ಅಮ್ಮ ಅವನಿ, ನಿಮ್ ತಂದೆಯವರ ಫ್ಯಾಕ್ಟರಿಯವರಿಗೆ ಫೋನ್ ಮಾಡಿ ನಿಮ್ಮ ತಂದೆಯವ್ರ ಜೊತೆ ಮಾತಾಡಿ ಏನಾದ್ರೂ ಸಹಾಯನೋ ಕಳ್ಸು ಅಂತ ಹೇಳಮ್ಮ. ಅವ್ರ ಹತ್ರ ದೊಡ್ಡ ದೊಡ್ಡ ಗಾಡಿಗಳಿರುತ್ತಲ್ಲ. ಅತ್ತೆ, ಸಿಗ್ನಲ್ಸ್ ಇಲ್ಲ ಅಂತ 100 ಸಲ ಹೇಳಿದ್ದೆ ಅಲ್ಲ. ಒಂದು ಗೆರೆ ಕೂಡ ಬರ್ತಾ ಇಲ್ಲ. ಇದ್ರೂ ಕೂಡ ಈ ಮಳೆಯಲ್ಲಿ ಕೆಸರಲ್ಲಿ ಅವರ ಫ್ಯಾಕ್ಟರಿಯಿಂದ ಯಾರು ಬರ್ತಾರೆ? ರೋಡ್ ಎಲ್ಲ ಬ್ಲಾಕ್ ಆಗಿ ಹೋಗಿದೆ ಅಂತೆ. ಹೆಲಿಕಾಪ್ಟರ್ ಕಳ್ಸು ಅಂತೀರಾ ಏನೋ?
ಅಮ್ಮ ಅಂಜಲಿ, ನಿಮ್ಮ ಅಣ್ಣಯ್ಯ MLA ಅಲ್ಲಮ್ಮ, ಅವನಿಗೆ ಸ್ವಲ್ಪ ಫೋನ್ ಮಾಡಮ್ಮ. ಯಾವ್ದಾದ್ರು ರೆಸ್ಕ್ಯೂ ಟೀಮ್ ಅನ್ನ ಕನಿಷ್ಠ ದೋಣಿ ಆದ್ರೂ ಕಳಿಸ್ತಾರೆ. ಈ ಪರಿಸ್ಥಿತಿಯಲ್ಲಿ ಅವರಿಗೆ ನಿರ್ಣಯ ತಗೊಳ್ಳುವ ಅಧಿಕಾರವಿರುತ್ತಲ್ಲಮ್ಮ. ಫೋನೇ ಸಿಗ್ತಾ ಇಲ್ವಲ್ಲ ಅತ್ತೆ, ನಾನು ಬೆಳಗ್ಗಿಂದ ಪ್ರಯತ್ನಿಸ್ತಾನೆ ಇರ್ತೀನಿ. ಅವರಿಗೆ ಎಲ್ಲೆಲ್ಲೋ ಮೀಟಿಂಗ್ ಇರುತ್ತೆ, ಅಧಿಕಾರಿಗಳ ಜೊತೆ ಮೀಟಿಂಗ್ಸ್ ಇರುತ್ತೆ. ಈಗ ನಮ್ಮನೆಗೆ ಈ ಮೂಲೆಗೆ ಯಾರನ್ನ ಕಳಿಸ್ತಾನೆ? ನೀವಂದ್ರೆ ಏನೋ ಒಂದು ಮಾಡ್ಕೊಳ್ಳಿ, ಪಕ್ಕದ ಮನೆಯವ್ರನ್ನ ಕೇಳಿ ಹೋಗಿ, ನನ್ಗಂತೂ ಸಂಬಂಧವಿಲ್ಲ, ನನ್ಗೆ ಬೇಸರಿಸಬೇಡಿ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಶಾರದಂಗೆ ಏನು ಮಾಡಬೇಕು ಹೊಳೆಯಲಿಲ್ಲ. ಅವನಿ ಅಂಜಲಿಯರ ಮಾತಿಗೆ, ಅವರ ನಡವಳಿಕೆಗೆ ಆಕೆಗೆ ನಿರಾಸೆ, ಕೋಪ ತುಂಬಾ ಒಂದೇ ಸಲ ಬರುತ್ತದೆ. ಅವರು ಯಾವಾಗಲೂ ದೊಡ್ಡದಾಗಿ ಹೇಳಿಕೊಳ್ಳುವ ಅವರ ದುಡ್ಡು, ಅವರ ದೊಡ್ಡಸ್ತಿಗೆ, ಅವರ ದುಡ್ಡು, ಅವರ ಮರ್ಯಾದೆ ಈ ಕಷ್ಟಕಾಲದಲ್ಲಿ ಅವರಿಗೆ ಸ್ವಲ್ಪವೂ ಕೆಲಸಕ್ಕೆ ಬಂದಿಲ್ಲ ಎಂದು, ಆಧರಿಸಿಲ್ಲ ಎಂದು ಅವರಿಗೆ ಅರ್ಥವಾಗುತ್ತದೆ. ಅಮ್ಮ, ಏನಿದು? ಇವ್ರೇನು ಮಾಡಲಾರ್ದೆ ಹೋಗ್ತಾ ಇದ್ದಾರೆ. ಇವ್ರು ಯಾವಾಗ್ಲೂ ನಮ್ ತಂದೆ ಫ್ಯಾಕ್ಟ್ರಿ, 100 ಗಾಡಿಗಳು, ನಮ್ಮ ಅಣ್ಣ MLA, ಅವ್ರ ನೆನ್ಸ್ಕೊಂಡ್ರೆ ಎಲ್ಲ ನಡೆಯುತ್ತೆ ಅಂತ ದೊಡ್ಡದಾಗಿ ಹೇಳೋದು ಬಿಟ್ಟು ಈ ಕಷ್ಟ ಕಾಲದಲ್ಲಿ ಕೈಗಳು ಶೂನ್ಯವಾಗಿದೆ. ಕನಿಷ್ಠ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೂಡ ತರಿಸಲಾರದೆ ಹೋಗ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ಏನು? ಈ ಹಸು ಮಕ್ಕಳನ್ನ ಇಟ್ಕೊಂಡು ನಾವು ಹೇಗಿರ್ಬೇಕು? ಅವರ ಮರ್ಯಾದೆ ನಮ್ಮ ಹಸಿವನ್ನ ತೀರಿಸುತ್ತಾ? ಅಮ್ಮ, ಹೊರಗಡೆ ಕಾಲಿಡೋದಕ್ಕೆ ಮಾತ್ರ ಏನೂ ಆಗ್ತಾನೆ ಇಲ್ಲ. ನೋಡ್ತಾ ಇರೋ ಹಾಗೆಲೆ ಹಂತವಂತವಾಗಿ ನೀರು ರಸ್ತೆಯಿಂದ ನಮ್ಮ ಮೆಟ್ಟಿಲವರೆಗೂ ಬರ್ತಾ ಇದೆ. ಈ ಕೆಸರು ನೀರಿನಲ್ಲಿ ಏನ್ ಕೊಚ್ಕೊಂಡು ಬರುತ್ತೆ ಏನೋ ಗೊತ್ತಿಲ್ಲ. ಕರೆಂಟ್ ಇಲ್ಲದೆ ಮನೆಯೆಲ್ಲ ಕತ್ತಲಾಗಿದೆ ಅಮ್ಮ. ಈ ಪ್ರವಾಹದ ನೀರಿನಿಂದ ಯಾವ್ದಾದ್ರು ಹಾವುಗಳು, ಚೇಳುಗಳು ಮನೆಯೊಳಗೆ ಬರ್ತವೆ ಏನೋ ಅಂತ ನಮ್ಮ ಪ್ರಾಣನ ಅಂಗೈಯಲ್ಲಿ ಇಟ್ಕೋಬೇಕಾಗಿ ಬಂದಿದೆ. ಯಾವ ಕ್ಷಣದಲ್ಲಿ ಏನ್ ನಡೆಯುತ್ತೋ ಅಂತ ಭಯವಾಗ್ತಿದೆ ಅಮ್ಮ. ಇಷ್ಟರಲ್ಲಿ ಹೊರಗಡೆ ಮಳೆಯ ನೀರನ್ನು ಸೀಳಿಕೊಂಡು ಬರ್ತಾ ಇರುವ ಆಟೋ ಇಂಜಿನ್ ಶಬ್ದ, ಹಾರನ್ ಕೇಳಿಸುತ್ತದೆ. ಎಲ್ಲರೂ ಆಶ್ಚರ್ಯದಿಂದ ಕಿಟಕಿಯಿಂದ ನೋಡುತ್ತಾರೆ. ಅನಾಮಿಕಾ ತನ್ನ ಹಳೆ ಆಟೋವನ್ನು ಪ್ರವಾಹದ ನೀರಿನಲ್ಲಿ ಎಷ್ಟೋ ಚಾಕಚಕ್ಯತೆಯಿಂದ ಜಾಗೃತಿಯಾಗಿ ನಡೆಸಿಕೊಂಡು ಬರ್ತಾ ಇರ್ತಾಳೆ. ಆಟೋದಲ್ಲಿ ತುಂಬಾ ಚೀಲಗಳು, ಸರಕುಗಳು, ಸಾಮಾನುಗಳು ತುಂಬಿರುತ್ತದೆ. ಆಗ ಅನಾಮಿಕಾ ಮಳೆಯಲ್ಲಿ ಪೂರ್ತಿಯಾಗಿ ನೆನೆಯಲಿಲ್ಲ. ಸಾಮಾನುಗಳ ಚೀಲಗಳನ್ನು ಎತ್ತುಕೊಂಡು ಕಷ್ಟಪಟ್ಟು ಮನೆಯೊಳಗೆ ಬರ್ತಾಳೆ. ಅತ್ತೆ, ಭಯಪಡಬೇಡಿ, ನಾನ್ ಬಂದೆ. ಮಳೆಯಿಂದ ನೀವು ಹೊರಗೆ ಹೋಗಲಾರಿರಿ ಎಂದ. ಮನೆಯಲ್ಲಿ ಸಾಮಾನು ಆಗಿ ಹೋಗಿದೆ ಅಂತ ಗೊತ್ತು. ತಗೊಳ್ಳಿ, ಅಕ್ಕಿ, ಬೇಳೆ, ತರಕಾರಿಗಳು, ಎಣ್ಣೆ, ಹಾಲು, ಬ್ರೆಡ್ ಜೊತೆ ಎಲ್ಲ ತಂದಿದ್ದೀನಿ. ಜ್ವರದ ಔಷಧಿ, ಟಾರ್ಚ್ ಲೈಟ್, ಬ್ಯಾಟ್ರಿ ಕೂಡ ತಂದಿದ್ದೀನಿ. ಅನಾಮಿಕಾ, ನೀನ್ ಹೇಗೆ ಹೋದೆ ತಾಯಿ? ಈ ಮಳೆಯಲ್ಲಿ, ಈ ಪ್ರಾಣ ಸಂಕಟದಲ್ಲಿ ಸಾಮಾನು ಎಲ್ಲಿಂದ ಸಿಕ್ತಮ್ಮ? ಯಾರು ಶಾಪ್ ತೆಗಿತಾ ಇಲ್ವಲ್ಲ? ಅತ್ತೆ, ನಾನು ದಿನವೂ ಆಟೋದಲ್ಲಿ ಊರೆಲ್ಲ ತಿರುಗಿ ಟೀ ಮಾರ್ತಾ ಇರ್ತೀನಲ್ಲ. ಊರಿನಲ್ಲಿ ಎಲ್ರು ನನಗೆ ಗೊತ್ತು, ಎಲ್ರಿಗೂ ನಾನು ಗೊತ್ತು. ಮೇನ್ ಬಜಾರಲ್ಲಿರುವ ಕಿರಾಣ ಅಂಗಡಿ ರಂಗಯ್ಯನವರು, ಹಾಸ್ಪಿಟಲ್ ಹತ್ರ ಇರುವ ಮೆಡಿಕಲ್ ಶಾಪ್ ಶ್ರೀನಿವಾಸ್ ಅವರು ನನಗೆ ತುಂಬಾ ಪರಿಚಯ. ಮಳೆ ಕಡಿಮೆಯಾದಾಗ ಸ್ವಲ್ಪ ಹೊತ್ತು ಅವ್ರ ಮನೆಗೆ ಹೋಗಿ ನಮ್ಮ ಪರಿಸ್ಥಿತಿ ಹೇಳಿದೆ. ಬೇಡಿಕೊಂಡು ಈ ಸಾಮಾನನ್ನ ಸಾಲವಾಗಿ ತಂದೆ. ಅವರು ನನ್ನ ಮೇಲಿನ ನಂಬಿಕೆಯಿಂದ ಕೊಟ್ಟಿದ್ದಾರೆ. ನನ್ನ ಆಟೋ ಕೂಡ ಈ ಮಳೆಯಲ್ಲಿ ನನಗೆ ಮೋಸ ಮಾಡದೆ ಎಷ್ಟು ಚೆನ್ನಾಗಿ ನಡೀತೋ ಗೊತ್ತಾ? ಯಾವ ದಿನವೂ ಕೆಲಸಕ್ಕೆ ಬಾರದ ಡೊಗ್ಗು ಗಾಡಿ, ನೀನು ಕೀಳಾಗಿ ನೋಡಿದ ಟೀ ವ್ಯಾಪಾರನೇ. ಆ ಪರಿಚಯಗಳ ಈ ದಿನ ನಮ್ಮ ಪ್ರಾಣವನ್ನು ನಿಲ್ಲಿಸಿದೆ, ಆಪತ್ತಿನಲ್ಲಿ ಸಹಾಯ ಮಾಡಿದೆ. ಅದನ್ನು ಕೇಳಿದ ನಂತರ ಅವನಿ ಅಂಜಲಿ ಇಬ್ಬರು ತಲೆ ತಗ್ಗಿಸುತ್ತಾರೆ. ಅವರ ಮುಖದಲ್ಲಿ ಪಶ್ಚಾತ್ತಾಪ ಕಾಣಿಸುತ್ತದೆ. ಅವರಿಗೆ ತಮ್ಮ ತಪ್ಪು, ಅಹಂಕಾರ ಎಷ್ಟು ದಾರುಣವಾಗಿದೆಯೋ ಅರ್ಥವಾಗುತ್ತದೆ. ದುಡ್ಡು, ಹುದ್ದೆ, ಅಧಿಕಾರಕ್ಕಿಂತ ಮನುಷ್ಯನ ಕಷ್ಟ, ನೆಟ್ವರ್ಕ್, ಮಾನವತ್ವ ಎಷ್ಟು ಮುಖ್ಯವೋ ಕಷ್ಟಕಾಲದಲ್ಲಿ ಅದೇ ಸಹಾಯ ಮಾಡುತ್ತದೆ ಎಂದು ಅವರಿಗೆ ಪ್ರತ್ಯಕ್ಷವಾಗಿ ಅರ್ಥವಾಗುತ್ತದೆ. ನನ್ನನ್ನು ಕ್ಷಮಿಸಮ್ಮ ಅನಾಮಿಕಾ. ನನ್ನ ಕಣ್ಣು ನೆತ್ತಿಗೋಗಿ ಅಹಂಕಾರ ಆವಹಿಸಿ ನಿನ್ನ ಬೆಲೆಯನ್ನ, ಕಷ್ಟದ ಬೆಲೆಯನ್ನ ತಿಳಿಲಾರ್ದೆ ಹೋದೆ. ಈ ವಾರಗಿತ್ಯರ ಆಸ್ತಿ, ದೊಡ್ಡಸ್ತಿಗೆ ನೋಡಿ ಸಂತೋಷ ಪಟ್ಟೆ ಹೊರತು ನಿನ್ನನ್ನು ಹಚ್ಕೊಂಡೇ ಇಲ್ಲ. ಕಷ್ಟಪಟ್ಟೆ. ನಿನ್ನ ಒಳ್ಳೆತನ ಅದೆಲ್ಲ ನೋಡಿ ಅವಮಾನಿಸಿದೆ ಅಮ್ಮ. ಪದೇ ಪದೇ ಮಾತಿನಿಂದ ದುಃಖ ಕೊಟ್ಟೆ. ನನ್ನ ತಪ್ಪನ್ನು ನಾನು ತಿಳಿದುಕೊಂಡೆ. ನಿಜವಾದ ಆಸ್ತಿ ನಿನ್ನ ಕಷ್ಟ, ನಿನ್ನ ಒಳ್ಳೆತನ ತಾಯಿ. ಆಪತ್ತಿನಲ್ಲಿ ಸ್ವಂತ ಪ್ರಾಣವಾದರೂ ಸಹಿತ ಲೆಕ್ಕ ಮಾಡದೆ ಆಧರಿಸುವ ಗುಣ ನಿಂದಮ್ಮ. ದೊಡ್ಡವಳಮ್ಮ ನೀನು. ನಿನಗೆ ಅಂದ ಮಾತುಗಳನ್ನು ಹಿಂದಕ್ಕೆ ತಗೊಳ್ಳಲಾರೆ ಹೊರತು, ಆದ್ರೆ ನನ್ನ ಪಾಪ ಹೋಗುವ ಹಾಗೆ ಇನ್ನು ಮೇಲಿಂದ ನಿನ್ನನ್ನು ನನ್ನ ಸ್ವಂತ ಮಗಳ ಹಾಗೆ ನೋಡ್ಕೊತೀನಿ. ಅತ್ತೆ, ನೀವು ದೊಡ್ಡವರು, ನಮ್ಮ ಮನೆಯಲ್ಲಿ ದೊಡ್ಡವರು. ನಿಮ್ಮ ಮಾತನ್ನು ನಾನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಆದ್ರಿಂದ ನಾನು ಯಾವತ್ತೂ ಕುಗ್ಗಿ ಹೋಗಲಿಲ್ಲ. ನೀವು ಅಂದ್ರೂ ಕೂಡ ಅದು ನನ್ನ ಒಳ್ಳೇದಕ್ಕೆ ಅಂದ್ಕೊಂಡೆ. ನಾವೆಲ್ಲರೂ ಒಂದು ಕುಟುಂಬ, ಒಬ್ಬರಿಗೊಬ್ಬರು ಸಹಾಯ ಮಾಡ್ಕೋಬೇಕು. ಕಷ್ಟ ನಷ್ಟಗಳಲ್ಲಿ ಒಗ್ಗಟ್ಟಾಗಿರ್ಬೇಕಲ್ವಾ ಅತ್ತೆ? ಶಾರದಾ, ಈಗಲಾದ್ರೂ ನಿಂಗೆ ಬುದ್ಧಿ ಬಂತ? ನಿನ್ನ ಕಣ್ಣು ತೆರೀತಾ? ನಮ್ಮ ಬೆಲೆ, ಮನುಷ್ಯರ ಬೆಲೆ ಅವರ ಬ್ಯಾಂಕ್ ಬ್ಯಾಲೆನ್ಸ್ ನಾಗ್ಲಿ, ದುಡ್ಡಲ್ಲಾಗ್ಲಿ, ಅವರ ಹುದ್ದೆಯಲ್ಲಾಗ್ಲಿ ಇರೋದಿಲ್ಲ. ಅವರ ಕಷ್ಟದಲ್ಲಿ, ಅವರ ಗುಣದಲ್ಲಿ, ಅವರು ಆಪತ್ತಿನಲ್ಲಿ ಮಾಡುವ ಸಹಾಯದಲ್ಲಿದೆ. ಅನಾಮಿಕಾ ನಮ್ಮ ಮನೆಯ ಬಂಗಾರದ ಸೊಸೆಯಾಗಿ ಬಂದಿರೋದು ನಮ್ಮ ಅದೃಷ್ಟ, ನಮ್ಮ ಪೂರ್ವ ಜನ್ಮದ ಸುಕೃತ. ಅಕ್ಕ, ನನ್ನನ್ನು ಕ್ಷಮಿಸಕ್ಕ. ನಿನ್ನ ಕೆಲ್ಸನ ನಾನು ಕೀಳಾಗಿ ನೋಡಿದೆ. ಎಷ್ಟೋ ಸಲ ಅವಹೇಳನ ಮಾಡಿದೆ. ನನ್ನ ತಂದೆ ಆಸ್ತಿಯ ಗರ್ವ, ನನ್ನ ಅಹಂಕಾರ ನಮ್ಮೆಲ್ಲರನ್ನು ಹಾಗೆ ಮಾಡ್ತು. ನನ್ನ ಕಣ್ಣು ಮುಚ್ಚಿ ಹೋಗೋ ಹಾಗೆ ಮಾಡ್ತು. ನೀನ್ ಎಷ್ಟು ದೊಡ್ಡವಳು ಅಂತ ನನ್ಗೀಗ ಅರ್ಥವಾಯ್ತು ಅಕ್ಕ. ಅಕ್ಕ, ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ.
ಹುದ್ದೆ ಅಧಿಕಾರ ಇದ್ರೆ ಸಾಕು ಪ್ರಪಂಚವನ್ನೇ ಜಯಿಸಬಹುದು ಅಂತ ಅಂದ್ಕೊಂಡೆ ಹೊರತು ಆಪತ್ತು ಬಂದಾಗ ಯಾರೂ ಬರೋದಿಲ್ಲ ಅಂತ ಮನಸ್ಸಿಗೆ ಹತ್ತಿರವಾದವರೇ ಕಾಪಾಡುತ್ತಾರೆ ಅಂತ ಈ ದಿನ ತಿಳಿಯಿತು. ನಿನ್ನ ಆಟೋ, ನಿನ್ನ ವ್ಯಾಪಾರದಿಂದ ನೀನು ಸಂಪಾದಿಸಿದ ಮನುಷ್ಯರೇ ನಮ್ಮನ್ನು ಕಾಪಾಡಿದ್ರು. ನಮ್ಮನ್ನು ಮನಸ್ಫೂರ್ತಿಯಾಗಿ ಕ್ಷಮಿಸಕ್ಕ. ಅವನಿ, ಅಂಜಲಿ, ನೀವು ನನ್ನ ಸ್ವಂತ ತಂಗಿಯರ ಹಾಗೆಮ್ಮ. ಕುಟುಂಬ ಸಭ್ಯರ ಮಧ್ಯೆ ಕ್ಷಮಾಪಣೆ ಏನಕ್ಕೆ? ನಡೆದಿದ್ದೆಲ್ಲ ಮರೆತು ಹೋಗೋಣ. ಇನ್ನು ಮೇಲಿಂದ ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ಯಾವ ಕಷ್ಟ ಬಂದರೂ, ಯಾವ ಆಪತ್ತು ಬಂದರೂ ಒಬ್ಬರಿಗೊಬ್ಬರು ಆಧಾರವಾಗಿದ್ದು ಒಗ್ಗಟ್ಟಾಗಿ ಎದುರಿಸೋಣ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಮಳೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತದೆ. ಬಿಸಿಲು ಬರುತ್ತದೆ. ಊರು ಮಾಮೂಲಿ ಸ್ಥಿತಿಗೆ ಬರುತ್ತದೆ. ಬೀದಿಯಲ್ಲಿ ಕೆಸರು ಕಸವನ್ನು ಕ್ಲೀನ್ ಮಾಡ್ತಾ ಇರ್ತಾರೆ. ಶಾರದಳ ಮನೆ ಮುಂದಿರುವ ಆಟೋವನ್ನು, ಕಪ್ಪುಗಳನ್ನು ಶುಭ್ರ ಮಾಡ್ತಾ ಇರ್ತಾಳೆ ಅನಾಮಿಕಾ. ಅವನಿ, ಅಂಜಲಿ ಕೂಡ ಎಷ್ಟೋ ಉತ್ಸಾಹದಿಂದ ಆಕೆಗೆ ಸಹಾಯ ಮಾಡುತ್ತಾ ಗಾಡಿಯನ್ನ ತೊಳಿತಾ ಇರ್ತಾರೆ. ಅನಾಮಿಕಾ, ಆ ಪಾತ್ರೆ ತೊಳೆದು ಸ್ವಲ್ಪ ನಿಲ್ಸಮ್ಮ. ಬೆಳಗ್ಗಿನಿಂದ ಒಂದು ಕ್ಷಣ ಕೂಡ ನಿಲ್ಲಿಸದೆ ಕಷ್ಟಪಡ್ತಾ ಇದೀಯಾ. ಈ ಬಿಸಿ ಬಿಸಿ ಕಾಫಿ ಕುಡ್ದು ಸ್ವಲ್ಪ ವಿಶ್ರಾಂತಿ ತಗೋತಾಯಿ. ನಿನ್ನ ಆರೋಗ್ಯ ಕೂಡ ನೋಡ್ಕೋಬೇಕಲ್ಲಮ್ಮ. ಈಗ್ಲೇ ಬರ್ತಾ ಇದ್ದೀನತ್ತೆ. ಈ ಒಂದು ಕಪ್ ಕಾಫಿ ಸಾಕು ನನಗೆ. ಫ್ಲಾಸ್ಕ್ ಕಳೆದು ಬೋರ್ ಹಾಕಿದೀನಿ, ಕೆಲಸವಾಗಿ ಬಿಡುತ್ತೆ ಬಿಡಿ. ನೀವು ನನಗಾಗಿ ಸ್ವಯಂ ಆಗಿ ತಗೊಂಡ್ಬರ್ಬೇಕಾ ಹೇಳಿ? ಕರೆದಿದ್ರೆ ನಾನೇ ಬರ್ತಾ ಇದ್ದಲ್ಲ. ಅತ್ತೆ, ಈ ದಿನದಿಂದ ಅಕ್ಕ ಒಬ್ಬಳೆ ಕಷ್ಟಪಡೋದಕ್ಕೆ ಇಲ್ಲ. ನಾವು ಕೂಡ ಅನಾಮಿಕಾ ಅಕ್ಕಳ ಆಟೋದಲ್ಲಿ ಜೊತೆಯಾಗಿ ಹೋಗ್ತೀವಿ. ಹೋಲ್ಸೇಲ್ ಮಾರ್ಕೆಟ್ಗೆ ಹೋಗಿ ಟೀ ಪುಡಿ, ಗ್ಲಾಸು, ಬೇಕಾದ ಸಾಮಾನು ತರೋದ್ರಲ್ಲಿ ನಾವು ಸಹಾಯ ಮಾಡ್ತೀನಿ. ಅಕ್ಕಗೆ ಯಾವ ಕಷ್ಟವಿಲ್ಲದ ಹಾಗೆ ನಾನ್ ನೋಡ್ಕೋತೀನಿ. ಹೌದು ಅತ್ತೆ, ನಾನು ಕೂಡ ಖಾಲಿಯಾಗಿರೋದಿಲ್ಲ. ದಿನವೂ ಬೆಳಿಗ್ಗೆನೆ ಎದ್ದು ಅಕ್ಕಂಗೆ ಟೀ ಡಿಕಾಕ್ಷನ್ ಮಾಡೋದ್ರಲ್ಲಿ, ಫ್ಲಾಸ್ಕ್ ಗಳನ್ನ ತುಂಬಿಸೋದ್ರಲ್ಲಿ, ಕಪ್ಪುಗಳನ್ನ ಶುಭ್ರವಾಗಿ ಜೋಡಿಸುವುದರಲ್ಲಿ ಸಹಾಯ ಮಾಡ್ತೀನಿ. ಈ ದೊಡ್ಡ ಸಸ್ಯ ಟೀ ವ್ಯಾಪಾರಕ್ಕೆ ನಾವಿಬ್ಬರು ಬಲ ಎಡ ಭುಜದ ಹಾಗಿರ್ತೀವಿ. ಹಾಗೆ ಮಾಡ್ರಮ್ಮ, ನನ್ನ ಹೊಟ್ಟೆ ತುಂಬೋಯ್ತು. ಒಂದು ಕಾಲದಲ್ಲಿ ಈ ಆಸ್ತಿಗಳನ್ನು ನೋಡಿ ಗರ್ವಪಟ್ಟ ನನ್ನ ಕಣ್ಣು ಈ ದಿನ ನಿಮ್ಮ ಒಗ್ಗಟ್ಟನ್ನು ನೋಡಿ ಆನಂದದಿಂದ ತುಂಬಿ ಹೋಗಿದೆ. ನೀವೆಲ್ರೂ ಹೀಗೆ ಒಗ್ಗಟ್ಟಾಗಿದ್ರೆ ಈ ಮನೆಯೇ ಒಂದು ನಂದನವನವಾಗುತ್ತಮ್ಮ. ನನ್ನ ಸೊಸೆಯರು ಮೂವರು ನನಗೆ 3 ಕಣ್ಣು. ಈ ಸಂಸಾರಕ್ಕೆ 3 ಬಲವಾದ ಸ್ತಂಭಗಳಮ್ಮ. ಹಾಗೆ ಅನ್ನುತ್ತಾ ಪ್ರಸಾದ್, ರಮೇಶ್, ಸುರೇಶ್, ಅರುಣ್ ಹೊರಗೆ ಬರುತ್ತಾರೆ. 3 ಸೊಸೆಯರು ಒಗ್ಗಟ್ಟಾಗಿ ಕೆಲಸ ಮಾಡುವುದು, ಅವರ ಮಧ್ಯವಿರುವ ಪ್ರೇಮ ಅಭಿಮಾನಗಳನ್ನು ನೋಡಿ ಆನಂದದಿಂದ ನಗುತ್ತಾರೆ. ಕುಟುಂಬವೆಲ್ಲ ಸೇರಿ ಹೊರಗಡೆ ಆನಂದದಿಂದ ತಮಾಷೆಯಾಗಿ ಮಾತಾಡ್ತಾ ಇರ್ತಾರೆ. ಆ ಮಳೆ ಆ ಮನೆಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿರುತ್ತದೆ. ಒಂದು ಗುಣಪಾಠವಂತದ್ದು. ಆಪತ್ತಿನ ಸಮಯದಲ್ಲಿ, ಕಷ್ಟಕಾಲದಲ್ಲಿ ದುಡ್ಡು, ಅಹಂಕಾರ, ಹುದ್ದೆಗಳಿಗಿಂತ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳುವುದು, ಪ್ರೇಮದಿಂದ ಇರುವುದು, ಕಷ್ಟಪಡುವ ತತ್ವವೇ ಮುಖ್ಯವೆಂದು ಶಾರದಾ ಮತ್ತು ಚಿಕ್ಕ ಸೊಸೆಯರಿಗೆ ಅರ್ಥವಾಗಿ ಹೋಗುತ್ತದೆ. ಅನಾಮಿಕಳ ಕಷ್ಟ, ಹಠಮಾರಿತನ, ಆಕೆ ಮಾಡುವ ಪ್ರೇಮ ಆ ಮನೆಯನ್ನು ತಿದ್ದುತ್ತವೆ. ಬಿಟ್ಟು ಹೋಗುತ್ತಿರುವ ಬಂಧನಗಳನ್ನು ಒಂದು ಮಾಡುತ್ತದೆ. ಅವನಿ, ಅಂಜಲಿ ಕೂಡ ಅನಾಮಿಕಳ ಜೊತೆ ಒಂದಾಗಿ ಹೋಗಿ ತಮ್ಮ ಗರ್ವವನ್ನು ಬಿಟ್ಟು ಆ ಮನೆಯಲ್ಲಿ ಸುಖ ಸಂತೋಷಗಳು ಬೆಳಗುವ ಹಾಗೆ ಮಾಡುತ್ತಾರೆ. ನಿಜವಾದ ಮರ್ಯಾದೆ ಕಷ್ಟಪಟ್ಟು ಬದುಕುವುದರಲ್ಲಿ, ಆಪತ್ತಿನಲ್ಲಿ ತನ್ನ ಜೊತೆಯವರನ್ನು ಆಧರಿಸುವುದರಲ್ಲಿ ಎಂದು ಅನಾಮಿಕಾ ತನ್ನ ಕೈಯಿಂದ ನಿರೂಪಿಸಿರುತ್ತಾಳೆ. ನಗರದ ಹೊರವಲಯದಲ್ಲಿ ಪ್ರಸಾದನಿಗೆ ಒಂದು ದೊಡ್ಡ ಭವನವಿರುತ್ತದೆ. ಶಾರದಾ ಬೆಳಿಗ್ಗೆ ಪೂಜೆ ಮುಗಿಸಿಕೊಂಡು ಹಾಲ್ಗೆ ಬರ್ತಾಳೆ. ಆಕೆಯ ಮುಖದಲ್ಲಿ ಏನೋ ಚಿಂತೆ, ಗಾಬರಿ ಕಾಣಿಸ್ತಾ ಇರುತ್ತದೆ. ಪ್ರಸಾದ್ ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ. ರಮೇಶ್, ಸುರೇಶ್, ಅರುಣ್ ಆಫೀಸ್ಗೆ ರೆಡಿ ಆಗುತ್ತಾ ಗಾಬರಿಯಿಂದಿರ್ತಾರೆ. ಅನಾಮಿಕಾ ಸೋಫಾದಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರ್ತಾಳೆ. ಅವನಿ ಫೋನ್ ಅಲ್ಲಿ ಯಾರ ಜೊತೆನೋ ಇಂಗ್ಲಿಷ್ ಅಲ್ಲಿ ಮೀಟಿಂಗ್ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಅಂಜಲಿ ಇಯರ್ಫೋನ್ಸ್ ಇಟ್ಕೊಂಡು ಡಿಸೈನ್ ಗೀಸ್ತಾ ಇರ್ತಾಳೆ. ಏನು ಅಂದ್ರೆ, ಮಕ್ಕಳೇ, ಒಂದ್ಸಲ ಎಲ್ರೂ ಇಲ್ಲಿಗೆ ಬನ್ನಿ, ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನೇ ಶಾರದಾ, ಬೆಳಿಗ್ಗೆನೆ ಗಡಿಬಿಡಿ, ಏನಾಯ್ತು ವಿಷಯ? ಏನಮ್ಮ, ನನಗೆ 9 ಗಂಟೆಗೆ ಲಾಗಿನ್ ಇದೆ, ಬೇಗ ಹೇಳು. ಹೌದು ಅಮ್ಮ, ಈ ದಿನ ನನಗೆ ಒಂದು ಕ್ಲೈಂಟ್ ಮೀಟಿಂಗ್ ಕೂಡ ಇದೆ. ನನಗೆ ಬ್ರಾಂಚ್ ಅಲ್ಲಿ ಆಡಿಟಿಂಗ್ ಇದೆ ಅಮ್ಮ. ಎಲ್ರಿಗೂ ಆಫೀಸು ಮೀಟಿಂಗ್ಗಳು. ನಿಜಕ್ಕೂ ನಮ್ಮನೇಲಿ ಏನ್ ನಡೀತಿದೋ ಯಾರಿಗಾದ್ರೂ ನೆನಪಿದ್ಯಾ? ಬರುವ ಭಾನುವಾರ ಆಷಾಢ ಮಾಸದ ಕೊನೆ ವಾರ. ನಮ್ಮ ಊರಿನ ಮೈಸಮ್ಮ ತಾಯಿಗೆ ಬೋನಾಲು ಸಮರ್ಪಿಸಬೇಕಾದ ದಿನ. ಓ, ಬೋನಾಲು ಹಬ್ಬನಾ? ಹೌದಲ್ಲ ಅತ್ತೆ? ಹ, ಅಮ್ಮಯ್ಯ, ಸಂಡೇ ಅಲ್ವಾ, ನನಗೆ ಹಾಲಿಡೇ ಅತ್ತೆ, ಪರವಾಗಿಲ್ಲ. ವಾವ್, ಬೋನಾಲು ಅಂದ್ರೆ ಜಾತ್ರೆ, ತಮಟೆ, ಡ್ಯಾನ್ಸ್ ಗಳಲ್ವಾ, ಫುಲ್ ಎಂಜಾಯ್ ಮಾಡ್ಬೋದು. ಎಂಜಾಯ್ ಮಾಡೋದಲ್ಲ ಮಹಾತಾಯಿಗಳೇ, ಅಮ್ಮನವರಿಗೆ ಭಕ್ತಿಯಿಂದ ಬೋನಾಲು ಮಾಡಿ ನೆತ್ತಿ ಮೇಲೆ ಇಟ್ಕೊಂಡು ಗುಡಿಗೆ ಹೋಗಿ ಸಮರ್ಪಿಸಬೇಕು. ಹೋದ ವರ್ಷ ಕರೋನಾ ಅಂತ, ಅದಕ್ಕೂ ಮೊದಲಿನ ವರ್ಷ ನಿಮ್ಮ ಮದುವೆ ಗಡಿಬಿಡಿ ಅಂತ ಹೇಳಿ ಸರಿಯಾಗಿ ಮಾಡಲಿಲ್ಲ. ಈ ಸಲ 3 ಸೊಸೆಯರು ಮನೆಗೆ ಬಂದಿದ್ದೀರಾ. 3 ತಲೆಗೆ ಒಂದು ಬೋನಾಲು ತಗೊಂಡೋಗಿ ಅಮ್ಮನಿಗೆ ಹರಕೆ ತೀರಿಸ್ಬೇಕು. ಬೋನಾಲ್ ಎತ್ತದ ಅಂದ್ರೆ ನಾನು ಮಡಕಿನ ತಲೆ ಮೇಲೆ ಎತ್ಕೊಂಡು ನಡಿಬೇಕಾ? ಅತ್ತೆ, ಈ ವೀಕೆಂಡ್ ನನಗೆ ಆಸ್ಟ್ರೇಲಿಯಾ ಕ್ಲೈಂಟ್ಸ್ ಜೊತೆ ಇಂಪಾರ್ಟೆಂಟ್ ಡೆಲಿವರಿ ಇದೆ. ಒಂದು ಕೆಲಸ ಮಾಡೋಣ, ಈಗ ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಟ್ರೆಡಿಷನಲ್ ಫುಡ್ ಕೂಡ ಬರುತ್ತಲ್ಲ, ಆನ್ಲೈನ್ ಅಲ್ಲಿ ಸ್ಪೆಷಲ್ ಬೋನಾಲು ಥಾಲಿ ಆರ್ಡರ್ ಮಾಡ್ತೀನಿ. ಅವರೇ ಅರಿಶಿನ ಕುಂಕುಮ ಇಟ್ಟು ಡೆಲಿವರಿ ಮಾಡ್ತಾರೆ.
ಏನೇ ಆನ್ಲೈನ್ ಬೋನಲ್ಲ? ದೇವರಿಗೆ ಕೊಡುವ ನೈವೇದ್ಯನ ಎಲ್ಲ ಹೋಟೆಲ್ ಅಲ್ಲಿ ಮಾಡ್ಕೊಂಡು ಬಂದು ಕೊಡ್ತೀರಾ? ಅನಾಮಿಕಾ ಅಕ್ಕ ಹೇಳೋದು ಕರೆಕ್ಟೇ ಅಲ್ವತ್ತೆ? ನಮಗೇನೋ ಟೈಮ್ ಇರಲ್ಲ, ಆನ್ಲೈನ್ ಬೇಡ ಬಿಡಿ. ನಾನು ನಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡುವ ಒಬ್ಬ ಇವೆಂಟ್ ಮ್ಯಾನೇಜರ್ಗೆ ಕಾಲ್ ಮಾಡ್ತೀನಿ. ಅವರೇ ಮಡಕಿ ತರ್ತಾರೆ, ಒಳಗಡೆ ಅನ್ನ ಮಾಡಿ ತಗೊಂಡ್ಬರ್ತಾರೆ. ಅವರೇ ಬೇವಿನ ಸೊಪ್ಪನ್ನು ಕಟ್ಟಿ ತಮಟೆ ಹೊಡೆಯೋರನ್ನು ಕೂಡ ಕರ್ಕೊಂಡ್ ಬರ್ತಾರೆ. ನಾವು ಜಸ್ಟ್ ರೆಡಿಯಾಗಿ ಫೋಟೋಗೆ ಪೋಸ್ ಕೊಟ್ರೆ ಸಾಕು. ಪ್ಯಾಕೇಜ್ಗೆ ಬುಕ್ ಮಾಡೋಣತ್ತೆ. ಸೂಪರ್ ಐಡಿಯಾ ಅಕ್ಕ. ನಾನು ಒಳ್ಳೆ ಮ್ಯಾಚಿಂಗ್ ರೇಷ್ಮೆ ಸೀರೆನ ಡಿಸೈನ್ ಮಾಡ್ಕೋತೀನಿ. ಕ್ಯಾಟ್ರಿಂಗ್ ಅವರಿಗೆ ಹೇಳಿದ್ರೆ ವೆರೈಟಿಯಾಗಿ ಒಂದು 10 ರೀತಿಯ ಸ್ವೀಟ್ಸ್ ಕೂಡ ಬೋನೆಯಲ್ಲಿ ಇಡಬಹುದು. ಅದನ್ನು ಕೇಳುತ್ತಲೇ ಶಾರದಳ ಮುಖ ಕೋಪದಿಂದ ಕೆಂಪಗಾಗುತ್ತದೆ. ಮಕ್ಕಳು ಮೂವರು ತಮ್ಮ ಹೆಂಡತಿಯರು ಅಂತ ಇರುವ ಮಾತುಗಳನ್ನು ಕೇಳಿ ತಲೆ ಹಿಡ್ಕೋತಾರೆ. ನಿಲ್ಸಿ ನಿಮ್ಮ ಹುಚ್ಚಾಟ. ಈವೆಂಟ್ ಮ್ಯಾನೇಜ್ಮೆಂಟಾ, ಕ್ಯಾಟ್ರಿಂಗಾ? ಇದೇನಾದ್ರೂ ನಿಮ್ಮ ಹುಟ್ಟಿದ ದಿನದ ಪಾರ್ಟಿ ಅಂದ್ಕೊಂಡಿದ್ದೀರಾ? ಹಲ್ಕಿರ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ? ನಿಜಕ್ಕೂ ಬೋನಾಲು ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಅಮ್ಮ, ಅವ್ರಿಗೆ ಗೊತ್ತಿಲ್ವಲ್ಲ. ನೀನ್ ಸುಮ್ನಿರೋ. ಏನೇ ಆಫೀಸಲ್ಲಿ ಕೆಲಸವಿದ್ರೆ ಅಮ್ಮನವ್ರಿಗೆ ಹರಕೆ ಕೊಡಲ್ವಾ? ಬೋನಾಲು ಅಂದ್ರೆ ಅಡಿಗೆಯವರು ಮಾಡುವ ಬಿರಿಯಾನಿ ಅಲ್ಲ. ಮನೆಯ ಹೆಂಗಸರು ಸ್ವಚ್ಛವಾದ ಮನಸ್ಸಿನಿಂದ ಪವಿತ್ರವಾಗಿ ಭಕ್ತಿಯಿಂದ ಮಾಡುವ ಪ್ರಸಾದ. ಹೊಸ ಮಡಕೆ ತಂದು ಅದಕ್ಕೆ ಸುಣ್ಣ ಹಚ್ಚಿಬಿಟ್ಟು ಅರಿಶಿನ ಕುಂಕುಮಗಳನ್ನು ಇಟ್ಟು ಒಳಗಡೆ ಹಾಲು ಬೆಲ್ಲ ಅನ್ನವನ್ನು ಬೇಯಿಸಿ ಆ ಬಿಸಿ ಮಟ್ಗೆನ ನೆತ್ತಿ ಮೇಲೆ ಇಟ್ಕೊಂಡು ಕಾಲಿಗೆ ಚಪ್ಪಲಿ ಇಲ್ಲಿದೆ ಗುಡಿಗೆ ಹೋಗಿ ಸಮರ್ಪಿಸಬೇಕು. ಅದು ಸಂಪ್ರದಾಯ ಅಂದ್ರೆ. ಅತ್ತೆ, ನಾವು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಲ್ಯಾಪ್ಟಾಪ್ ಮುಂದೆ ತಲೆ ಹೊಡ್ಕೋತಾ ಇದೀವಿ. ಇದೆಲ್ಲ ಮಾಡುವ ಸಹನೆ ಸಮಯ ನಮಗೆಲ್ಲಿದೆ? ಭಕ್ತಿ ಇದ್ರೆ ಸಾಕಲ್ವಾ? ಯಾರ್ ಮಾಡಿದ್ರೆ ಏನು? ಭಕ್ತಿ ಯಾರಿಗಿದ್ರೆ ಅವರೇ ಮಾಡ್ಬೇಕಮ್ಮ. ನಿಮ್ಮ ಕೈಯಿಂದ ದೇವರಿಗೆ ನೈವೇದ್ಯ ಮಾಡಲಾರ್ದೆ ಇದ್ರೆ ಆ ಕೆಲಸಗಳು ನನಗ್ ಬೇಡ. ನಿಮ್ ಇಷ್ಟ. ನಿಮಗೆ ಬೇಕು ಅಂತಂದ್ರೆ ನಿಮ್ಮ ಈವೆಂಟ್ ಮ್ಯಾನೇಜರ್ ಜೊತೆ ಈ ಮನೆ ಬಿಟ್ಟು ಹೊರಗೆ ಮಾಡ್ಕೊಳ್ಳಿ. ನನ್ನ ಮನೆಯಲ್ಲಿ, ನನ್ನ ಪೂಜಾ ರೂಮಿನಲ್ಲಿ ನನ್ನ ಸೊಸೆಯರು ನನ್ನ ಪದ್ಧತಿಯಿಂದ ಮಾಡಿದ್ರೆ ಬೋನಾಲು, ಇಲ್ಲ ಅಂದ್ರೆ ಇಲ್ಲ. ಹಾಗೆ ಎಂದು ಹೇಳಿ ಶಾರದಾ ಕೋಪದಿಂದ ಪೂಜಾ ರೂಮಿನೊಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಹಾಲ್ನಲ್ಲಿ ನಿಶ್ಶಬ್ದ ಆವರಿಸುತ್ತದೆ. ನೋಡಿದ್ರಲ್ಲ ಆಕೆ ಮನಸ್ಸು ಎಷ್ಟು ಗಾಯಪಟ್ಟಿದೆ ಅಂತ. ಮಾವಯ್ಯ, ಅತ್ತೆ ಮತ್ತೆ ಹಳೆ ಕಾಲದ ಮನುಷ್ಯರ ಹಾಗೆ ಆಲೋಚಿಸ್ತಾ ಇದ್ದಾರೆ. ಜನರೇಷನ್ ಬದಲಾಗಿದೆ ಅಲ್ವಾ? ಅಮ್ಮ, ಜನರೇಷನ್ ಬದಲಾದ್ರೂ ನಮ್ಮ ಮೂಲಗಳು ಬದಲಾಗಬಾರ್ದಮ್ಮ. ಸರಿ, ಸಾಯಂಕಾಲ ಮಾತಾಡ್ಕೊಳ್ಳೋಣ. ಎಲ್ರೂ ಆಫೀಸ್ಗೆ ಹೊರಟೋಗಿ. ಹಾಗಿರುವಾಗ ರಾತ್ರಿ ಊಟ ಪೂರ್ತಿಯಾದ ನಂತರ ಪ್ರಸಾದ್ ಮಕ್ಕಳನ್ನು ಸೊಸೆಯರನ್ನು ಡೈನಿಂಗ್ ಟೇಬಲ್ ಹತ್ರನೇ ಕೂರಿಸುತ್ತಾನೆ. ಶಾರದಾ ಇನ್ನು ಕೋಪದಿಂದ ರೂಮ್ ಒಳಗೆ ಇರ್ತಾಳೆ. ನೋಡ್ರಮ್ಮ, ನಿಮ್ಮ ಅತ್ತೆಯ ಕೋಪವನ್ನು ನೋಡಿದ್ರಲ್ಲ. ನಿಮ್ಮ ಅತ್ತೆ ಆ ಕೋಪದ ಹಿಂದಿರುವ ಆವೇದನೆಯನ್ನ ನೀವು ಗಮನಿಸ್ಲಿಲ್ಲ. ಆವೇದನೆ ಏನಿದೆ ಮಾವಯ್ಯ? ನಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ತನ್ನ ಪಂತನ ಮಾಡ್ಕೋಬೇಕು ಅಂತ ನೋಡ್ಕೋತಾ ಇದ್ದಾರೆ. ಅಲ್ಲಮ್ಮ, ಬೋನ ಅಂದ್ರೆ ಕೇವಲ ಒಂದು ಆಚಾರವಲ್ಲ, ಅದೊಂದು ಅಮ್ಮತನಕ್ಕೆ ಭಾವೋದ್ವೇಗ. 600 ವರ್ಷಗಳ ಹಿಂದೆ ತೆಲಂಗಾಣದಲ್ಲಿ ಕಾಲರಾ, ಪ್ಲೇಗು ಅಂತ ಅಂಟು ವ್ಯಾಧಿಗಳು ಬಂದು ಜನಗಳು ಹಕ್ಕಿಗಳ ಹಾಗೆ ಉದುರಿ ಸಾಯ್ತಾ ಇದ್ರೆ ಜನರು ಅಮ್ಮನನ್ನು ನೋಡ್ಕೊಮ್ಮ ಅಂತ ಬೇಡ್ಕೊಳ್ಳಲಿಕ್ಕೆ ಶುರು ಮಾಡಿದ ಆಚಾರ ಅಮ್ಮ ಇದು. ಹೌದಾ? ಇದ್ರ ಹಿಂದೆ ಇಷ್ಟು ಹಿಸ್ಟ್ರಿ ಇದೆಯಾ ಮಾವಯ್ಯ? ಹೌದಮ್ಮ, ನೀವು ಓದ್ಕೊಂಡವರಲ್ಲ, ಸೈಂಟಿಫಿಕ್ ಆಗಿ ಆಲೋಚಿಸಿ. ಆಷಾಢ ಮಾಸದಲ್ಲಿ ಮಳೆಗಳು ಶುರುವಾಗಿ ಅಂಟು ವ್ಯಾಧಿಗಳು ಬರುತ್ತೆ. ಅದಕ್ಕೆ ಬೋನ ಮರಕೆಗೆ ಸುಣ್ಣ ಅರಿಶಿನ ಹಚ್ಚುತ್ತಾರೆ. ಇದು ಕ್ರಿಮಿ ಸಂಹಾರ ಕಾರ್ಯ. ಬೇವಿನ ಸೊಪ್ಪು ಕೂಡ ಗಾಳಿಯನ್ನ ಶುಭ್ರ ಮಾಡುತ್ತೆ. ಆ ಮಡಿಕೆಯಲ್ಲಿ ಬೇಯಿಸುವ ಅನ್ನ, ಹಾಲು, ಬೆಲ್ಲ ನಮ್ಮ ಶರೀರಕ್ಕೆ ಇಮ್ಯುನಿಟಿ ಕೊಡುತ್ತೆ. ಇದು ನಮ್ಮ ದೊಡ್ಡವರು ನಮ್ಮ ಆರೋಗ್ಯಕ್ಕಾಗಿ ಮಾಡಿದ ಸೈನ್ಸ್ ಅಮ್ಮ. ಅಪ್ಪ ಹೇಳಿದ್ದು ನಿಜನೇ ಅನಾಮಿಕಾ. ಅಮ್ಮ ಯಾವತ್ತೂ ನಿಮ್ಮ ಸಂಪಾದನೆ ಬೇಕು ಅಂತ ಕೇಳಿಲ್ಲ. ಈ ಒಂದು ಹಬ್ಬದಿಂದ ನೀವು ಮನೆಯ ಜವಾಬ್ದಾರಿಯನ್ನ, ಸಂಪ್ರದಾಯವನ್ನ ಕಲ್ತ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ಅಷ್ಟೇ. ಹೌದು ಅವನಿ, ನಮ್ಮ ಆಫೀಸ್ ಟಾರ್ಗೆಟ್ ರೀಚ್ ಆಗೋದಕ್ಕೆ ಹಗಲು ರಾತ್ರಿ ಕಷ್ಟಪಡ್ತೀವಿ. ಆದ್ರೆ ನಮ್ಮ ಕುಟುಂಬ ಕ್ಷೇಮಕ್ಕಾಗಿ ಹರಕೆ ಮಾಡ್ಕೊಂಡುವ ಹಬ್ಬಕ್ಕಾಗಿ ಒಂದು ದಿನ ಕಷ್ಟ ಮಾಡಕ್ಕಾಗಲ್ವಾ? ಈವೆಂಟ್ ಮ್ಯಾನೇಜರ್ಗೆ ಕೊಟ್ರೆ ಅವರಿಗೆ ಅದೊಂದು ಬಿಸ್ನೆಸ್ ಕಾಂಟ್ರಾಕ್ಟ್ ಮಾತ್ರನೇ. ಆದರೆ ಆ ಮಡಿಕೆಯಲ್ಲಿ ಅಮ್ಮನ ಮೇಲಿರುವ ಶ್ರದ್ಧೆ, ಪ್ರೇಮ ಇರೋದಿಲ್ಲ. ಅಂಜಲಿ, ನೀನು ಡಿಸೈನ್ಸ್ ಮಾಡುವಾಗ ನಿನ್ನ ಕೈಯಿಂದ ಹಾಕಿದರೆ ಬರುವ ಸಂತೃಪ್ತಿ ಬೇರೆಯವರ ಕೈಯಿಂದ ಕಾಪಿ ಮಾಡಿದ್ರೆ ಬರುತ್ತಾ? ಭಕ್ತಿ ಕೂಡ ಅಷ್ಟೇ. ನಮ್ಮ ಕೈಯಿಂದ ಮಾಡಿದ್ರೆ ಆ ಫೀಲ್ ಬರುತ್ತೆ. ಅದನ್ನು ಕೇಳಿದ ನಂತರ ಮೂವರು ಸಸ್ಯರು ಮೌನವಾಗಿ ಆಲೋಚನೆಯಲ್ಲಿ ಬೀಳುತ್ತಾರೆ. ಪ್ರಸಾದ್ ಹೇಳಿದ ಮಾತುಗಳು ಅವರ ಮನಸ್ಸಿನಲ್ಲಿ ನಾಟುತ್ತದೆ. ತಾವು ಆಧುನಿಕತೆ ಹೆಸರಿನಿಂದ ಎಷ್ಟು ದೊಡ್ಡ ಸಂಪ್ರದಾಯವನ್ನು, ಅತ್ತೆಯವರನ್ನು, ಪ್ರೇಮವನ್ನು ಮಿಸ್ ಆಗ್ತಾ ಇದ್ದೀವೋ ಅವರಿಗೆ ಅರ್ಥವಾಗುತ್ತದೆ. ನೀವ್ ಹೇಳಿದ್ದು ನಿಜನೇ ಮಾವಯ್ಯ. ನಮಗೆ ಟೈಮ್ ಇಲ್ಲ ಅಂತ ಶಾರ್ಟ್ ಕಟ್ಸ್ ಹುಡುಕಿದ್ವಿ. ಆದರೆ ಹಬ್ಬದ ಹಿಂದಿರುವ ಅಸಲು ಅರ್ಥವನ್ನೇ ಮರೆತು ಹೋಗಿದ್ದೀವಿ. ಸಾರಿ ರಮೇಶ್, ನಂದು ತಪ್ಪೆ. ನಾಳೆ ಆಫೀಸ್ಗೆ ರಜೆ ಹಾಕ್ತಾ ಇದ್ದೇನೆ. ಬೋನ ಹೇಗಿರ್ಬೇಕು ಅಂತ ಅತ್ತೆ ಹತ್ರ ಕಲ್ತ್ಕೋತೀನಿ. ನಾನು ಕೂಡ ಮಾವಯ್ಯ. ನಾವೇ ಸ್ವಯಂ ಆಗಿ ಬೋನ ಮಾಡ್ಕೋತೀವಿ.
ನನ್ನ ಸೊಸೆಯರು ಬಂಗಾರ, ಹೋಗಿ ನಿಮ್ಮ ಅತ್ತೇನ ಒಪ್ಸಿ. ಆಕೆ ಮನಸ್ಸು ಬೆಣ್ಣೆ, ತಕ್ಷಣ ಕರಗಿ ಹೋಗ್ತಾಳೆ. ಹಾಗಿರುವಾಗ ಮಾರನೇ ದಿನ ಬೆಳಗಿನ ಸಮಯದಲ್ಲಿ ಶಾರದಾ ಅಡಿಗೆ ಮನೆಯಲ್ಲಿ ಉದಾಸೀನವಾಗಿ ಕೆಲಸ ಮಾಡ್ಕೊತಾ ಇರ್ತಾಳೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು ತಲೆ ಸ್ನಾನವನ್ನು ಮಾಡಿ ಅಡಿಗೆ ಮನೆಯೊಳಗೆ ಬರ್ತಾರೆ. ಶಾರದಾ ಅವರನ್ನು ನೋಡಿ ಆಶ್ಚರ್ಯ ಹೋಗ್ತಾಳೆ. ಅತ್ತೆ, ನಮ್ಮನ್ನು ಕ್ಷಮಿಸ್ಬಿಡಿ, ನಿನ್ನೆ ಅಹಂಕಾರದಿಂದ ಏನೇನೋ ಮಾತಾಡಿದ್ವಿ. ಹೌದು ಅತ್ತೆ, ಬೋನದ ದೊಡ್ಡತನ ಈಗ ನಮಗೆ ಅರ್ಥವಾಯ್ತು. ಈವೆಂಟ್ ಮ್ಯಾನೇಜರ್ ಬೇಡ, ಆನ್ಲೈನ್ ಆರ್ಡರ್ಸು ಬೇಡ, ನಿಮ್ಮ ಸೊಸೆರೆ ತಮ್ಮ ಕೈಯಿಂದ ಬೋನ ಮಾಡ್ತಾರೆ. ಪ್ಲೀಸ್ ಅತ್ತೆ, ನಮಗೆ ಹೇಗ್ ಮಾಡ್ಬೇಕೋ ಕಲ್ಸಿ. ನಿಮ್ಮ ಮಂಚೂಣಿಯಲ್ಲೇ ಹಬ್ಬ ನಡಿಬೇಕು. ಅದನ್ನು ಕೇಳುತ್ತಲೇ ಶಾರದಾಳ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತದೆ. ಮೂವರನ್ನು ಹತ್ರಕ್ಕೆ ಕರ್ಕೋತಾಳೆ. ನನಗೇನು ಕೋಪವಿಲ್ಲಮ್ಮ, ಬನ್ನಿ, ಮೊದಲು ಹಿತ್ತಲಿಗೆ ಹೋಗಿ ಹೊಸ ಮಡಕೆನ ತಗೊಂಬನ್ನಿ. ಹಾಗೆ ಅನ್ನುತ್ತಲೇ ನಾಲ್ವರು ಹಿತ್ತಲಿಗೆ ಬರುತ್ತಾರೆ. ಅಲ್ಲಿ ಕೊಂಡುಕೊಂಡು ಇಟ್ಟ 3 ಮಣ್ಣಿನ ಮಡಕೆಗಳಿರುತ್ತದೆ. ಅನಾಮಿಕಾ, ಮೊದಲು ಮಡಕೆಯನ್ನ ಶುಭ್ರವಾಗಿ ತೊಳೆದಿಡು. ಆಗ ಮೂವರು ಉತ್ಸಾಹದಿಂದ ಕೆಲಸ ಶುರು ಮಾಡುತ್ತಾರೆ. ಅತ್ತೆ, ಈ ಮಣ್ಣಿನ ಕುಂಡದ ವಾಸನೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೆ ಅಲ್ವಾ ಅಮ್ಮ, ಮಣ್ಣಿಗಿರುವ ಮಹಾತ್ಮೆ. ಇಲ್ಲಿ ನೋಡಿ, ಮಡಕೆಗೆ ಅರ್ಧವರೆಗೂ ಸುಣ್ಣ ಹಚ್ಚಬೇಕು, ಅದರ ಮೇಲೆ ಅರಿಶಿನ ಹಚ್ಚಬೇಕು, ಸುತ್ತಲೂ ಕುಂಕುಮದ ಬೊಟ್ಟು ಇಡಬೇಕು. ಹೀಗೆ ನಾನೊಂದು ಮಾಡಿ ತೋರಿಸ್ತೀನಿ ನೋಡಿ. ಓ, ಇಷ್ಟ ಅಲ್ವಾ ಅತ್ತೆ? ಕೊಡಿ, ನಾನು ಮಾಡ್ತೀನಿ. ಹಾಗೆ ಅನ್ನುತ್ತಾ ಅನಾಮಿಕಾ ಕ್ಷಣದಲ್ಲೇ ಅತ್ತೆ ಹೇಳಿದ ಹಾಗೆ ತನ್ನ ಮಡಕೆಗೆ ಪರ್ಫೆಕ್ಟ್ ಆಗಿ ಸುಣ್ಣ ಅರಿಶಿನ ಹಾಕಿ ಅಂದವಾಗಿ ಕುಂಕುಮ ಬೊಟ್ಟು ಇಡುತ್ತಾಳೆ. ಅರೆ ಅನಾಮಿಕಾ, ಎಷ್ಟು ಬೇಗ ಎಷ್ಟು ನೀಟಾಗಿ ಮಾಡಿದ್ಯಮ್ಮ. ಭಲೆ ಹಿಡ್ಕೊಂಡ್ಯ ನೀನು. ಥ್ಯಾಂಕ್ಸ್ ಅತ್ತೆ. ಅವನಿ, ಅಂಜಲಿ, ನೀವು ಕೂಡ ಹೀಗೆ ಬನ್ನಿ, ನಾನು ತೋರಿಸ್ತೀನಿ. ಅವನಿ, ಮಡಕೆನ ಹೀಗೆ ಇಟ್ಕೊಂಡು ಸುಣ್ಣವನ್ನು ಕೆಳಗಿನಿಂದ ಮೇಲಕ್ಕೆ ಹಚ್ಚು. ಅಂಜಲಿ, ಅರಿಶಿನ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೋ. ಹಾಗೆ ಅನ್ನುತ್ತಾ ಅನಾಮಿಕಾ ತನ್ನ ವಾರಗಿತ್ತಿಯರಿಗೆ ಹತ್ತಿರ ನಿಂತು ಮಾರ್ಗದರ್ಶನ ಮಾಡುತ್ತಾಳೆ. ಅವರು ಕೂಡ ಅನಾಮಿಕಳ ಸಹಾಯದಿಂದ ಮಡಕೆಯನ್ನು ಅಂದವಾಗಿ ಅಲಂಕರಿಸುತ್ತಾರೆ. ಇನ್ನು ಬೇವಿನ ಸೊಪ್ಪನ್ನು ಕಟ್ಟಿ ಮಡಕೆ ಸುತ್ತಲೂ. ಅಮ್ಮನವರಿಗೆ ಬೇವು ಅತ್ಯಂತ ಇಷ್ಟವಾದ ವೃಕ್ಷ, ಅದು ಆರೋಗ್ಯ ಪ್ರದಾಯಿನಿ ಕೂಡ. ಆಗ ಅಂಜಲಿ ಬೇವಿನ ಸೊಪ್ಪು ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಪಡ್ತಾ ಇದ್ರೆ ಅನಾಮಿಕಾ ತಕ್ಷಣ ಹೋಗಿ ದಾರ ಹೇಗೆ ಗಂಟು ಹಾಕಬೇಕು ತೋರಿಸುತ್ತಾಳೆ. ಅನಾಮಿಕಳಲ್ಲಿರುವ ಚುರುಕುತನವನ್ನು, ವಾರಗಿತ್ತಿಯರನ್ನು ಕಲಿತುಕೊಂಡು ಹೋಗುವ ತತ್ವವನ್ನು ನೋಡಿ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ. ಈಗ ಒಲೆ ಬೆಳಗಿಸಿ ಮಡಿಕೆಯಲ್ಲಿ ಹಾಲು ನೀರು ಹಾಕಿ ಹೆಸರಿಗಿಡಿ. ಹೆಸರು ಕುದಿತಾ ಇರ್ಬೇಕಾದ್ರೆ ಅಕ್ಕಿ ಹಾಕಬೇಕು. ಅನ್ನ ಬೆಂದ ಮೇಲೆ ಅದರಲ್ಲಿ ಬೆಲ್ಲ ಸೇರಿಸಬೇಕು. ಅರ್ಥವಾಯ್ತು ಅತ್ತೆ, ನೀವೇ ಹೇಳಿದ ರೀತಿಯ ನಾನು ಮೊದಲು ಮಾಡ್ತೀನಿ. ಅವನಿ, ಅಂಜಲಿ, ನನ್ನ ಹಿಂದೆ ನೀವು ಕೂಡ ಸ್ಟಾರ್ಟ್ ಮಾಡಿ. ಏನಾದ್ರೂ ಡೌಟ್ಸ್ ಬಂದ್ರೆ ನಾನು ಹೆಲ್ಪ್ ಮಾಡ್ತೀನಿ, ಬನ್ನಿ. ಹಾಗೆ ಅಂದುಕೊಳ್ಳುತ್ತಾ ಅನಾಮಿಕಾ ಮಡಕೆ ತೆಗೆದುಕೊಂಡು ಮೊದಲು ಪರ್ಫೆಕ್ಟ್ ಆಗಿ ಅನ್ನ ಮಾಡುತ್ತಾಳೆ. ಆ ನಂತರ ಅವನಿ ಅಂಜಲಿಯರ ಹತ್ರ ಕೂಡ ಹತ್ತಿರ ನಿಂತು ಮಾಡಿಸುತ್ತಾಳೆ. ವಾವ್ ಅಕ್ಕ, ಆಫೀಸ್ ಅಲ್ಲಿ ಪ್ರಾಜೆಕ್ಟ್ಸ್ ಎಷ್ಟು ಈಸಿಯಾಗಿ ಮ್ಯಾನೇಜ್ ಮಾಡ್ತೀಯೋ, ಇಲ್ಲಿ ಅಡಿಗೆ ಕೂಡ ಅಷ್ಟೇ ಈಸಿಯಾಗಿ ಮಾಡ್ತಾ ಇದೀಯಾ. ನಿನ್ನ ಗೈಡೆನ್ಸ್ ಸೂಪರ್. ಅದೆಲ್ಲ ಅತ್ತೆ ಹೇಳಿದ ವಿಧಾನದಲ್ಲೇ ಇದೆ ಅವನಿ. ಅತ್ತೆ ಬೆಸ್ಟ್ ಮ್ಯಾನೇಜರ್. ಆ ಸಮಯದಲ್ಲಿ ವಾರಗಿತ್ತಿಯರ ಮಧ್ಯೆ ಇರುವ ಆಪ್ಯಾಯತೆಯನ್ನು, ತನ್ನ ದೊಡ್ಡ ಸೊಸೆಯ ಜವಾಬ್ದಾರಿಯನ್ನು ನೋಡಿ ಶಾರದಾ ಎಷ್ಟೋ ಸಂತೋಷಿಸುತ್ತಾಳೆ. ಇನ್ನು ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಬೋನಾಲ ಹಬ್ಬದ ದಿನ ಬಂದೇ ಬರುತ್ತದೆ. ಮನೆಯೆಲ್ಲ ಬೇವಿನ ಸೊಪ್ಪಿನ ಅಲಂಕರಣಗಳು, ಹೂವಿನ ಅಲಂಕಾರಗಳಿಂದ ಕಳಕಳೆಯಾಡ್ತಾ ಇರುತ್ತದೆ. ಹೊರಗಡೆ ತಮಟೆಯ ಶಬ್ದಗಳು ಕೇಳಿಸ್ತಾ ಇರುತ್ತದೆ. ಶಾರದಾ ರೇಷ್ಮೆ ಸೀರೆ ಉಟ್ಟುಕೊಂಡು ತಯಾರಾಗಿರ್ತಾಳೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು ಅಚ್ಚವಾದ ಸಂಪ್ರದಾಯಿಕ ಹೆಣ್ಣು ಮಕ್ಕಳ ಹಾಗೆ ರೇಷ್ಮೆ ಸೀರೆ, ಹೂವಿನ ಜಡೆ, ಒಡವೆಗಳನ್ನು ಧರಿಸಿ ಹಾಲ್ಗೆ ಬರ್ತಾರೆ. ದೃಷ್ಟಿಯಾಗುತ್ತೆ ಏನೋ, ನನ್ನ ಸೊಸೆಯರು ಮೂವರು ಮಹಾಲಕ್ಷ್ಮಿಯರ ಹಾಗಿದ್ದಾರೆ. ಬನ್ನಿ ಹುಡುಗಿಯರೇ, ಮುಹೂರ್ತ ಮಿಂಚಿ ಹೋಗುತ್ತೆ. ಬೋನಾಲನ್ನ ನೆತ್ತಿ ಮೇಲೆ ಇಟ್ಕೋಬೇಕು. ಆಗ ಪೂಜೆ ರೂಮಿನಲ್ಲಿ 3 ಬೋನಾಲ ಮಡಿಕೆಗಳು ಅಂದವಾಗಿ ತಯಾರಾಗಿರುತ್ತದೆ. ಅವುಗಳ ಮೇಲೆ ದೀಪ ಬೆಳಗುತ್ತಾ ಇರುತ್ತದೆ. ಬೋನಾಲನ್ನ ಎತ್ಕೊಳ್ಳೋದು ಒಂದು ತರವಾದರೆ ಅದನ್ನ ಬ್ಯಾಲೆನ್ಸ್ ಮಾಡೋದು ಇನ್ನೊಂದು ರೀತಿಯ ತರ. ಭಯಪಡಬಾರದು. ಬೆನ್ನನ್ನ ನೆಟ್ಟಿಗೆ ಇಟ್ಕೊಂಡು ಒಂದು ಕೈಯಿಂದ ಮಡಕೆಯನ್ನು ಹಿಡ್ಕೊಂಡು ಮತ್ತೊಂದು ಕೈನ ಸೊಂಟದ ಮೇಲೆ ಆಲಿಸಿ ಶ್ವಾಸ ತೆಗೆದುಕೊಂಡು ಬ್ಯಾಲೆನ್ಸ್ ಮಾಡ್ಕೋಬೇಕು. ಮೊದ್ಲು ಯಾರು ಇಟ್ಕೋತೀರಾ? ಅದನ್ನು ಕೇಳುತ್ತಲೇ ಅವನಿ, ಅಂಜಲಿ ಇಬ್ಬರು ಸ್ವಲ್ಪ ಗಾಬರಿಯಾಗಿ ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ನಾನ್ ಇಟ್ಕೋತೀನಿ ಅತ್ತೆ, ಮೊದ್ಲು ನೀವು ಹೇಳಿದ ಹಾಗೆ ಮಾಡ್ತೀನಿ ಎಂದು ಅನಾಮಿಕಾ ಅನ್ನುತ್ತಾಳೆ. ಇನ್ನು ಶಾರದಾ ಅನಾಮಿಕಳ ಮೇಲೆ ಸುತ್ತನ್ನು ಇಟ್ಟು ಬೋನಾಲು ಮಡಿಕೆಯನ್ನು ನೆತ್ತಿಯ ಮೇಲೆ ಇಡುತ್ತಾಳೆ. ಅನಾಮಿಕಾ ಅತ್ತೆ ಹೇಳಿದ ಹಾಗೆ ಬೆನ್ನನ್ನು ನೇರವಾಗಿಟ್ಟು ಒಂದು ಕೈಯನ್ನು ಸೊಂಟದ ಮೇಲೆ ಇಟ್ಟುಕೊಂಡು ಮೊದಲ ಸಲವಾದ್ರೂ ಸರಿ ಬಹಳ ಪರ್ಫೆಕ್ಟ್ ಆಗಿ ನಿಂತುಕೊಂಡು ಬ್ಯಾಲೆನ್ಸ್ ಮಾಡ್ತಾಳೆ. ಅರೆ, ಚೆನ್ನಾಗಿ ಇಟ್ಕೊಂಡಿದ್ಯಾ ಅನಾಮಿಕಾ, ಒಂದೇ ಸಲಕ್ಕೆ ಬ್ಯಾಲೆನ್ಸ್ ಬಂತು ನಿಂಗೆ. ನನ್ನ ದೊಡ್ಡ ಸೊಸೆ ಯಾವ ಕೆಲಸವಾದ್ರೂ ಹೀಗೆ ಹಿಡ್ಕೋತಾಳೆ. ನೀವ್ ಹೇಳಿದ ಟೆಕ್ನಿಕ್ ಫಾಲೋ ಅದೇ ಅಷ್ಟೇ ಅತ್ತೆ. ಸರಿ ಬಿಡು. ಅವನಿ, ಅಂಜಲಿ, ನೀವು ಬನ್ರಿ ಅಮ್ಮ, ಇನ್ನು ನಿಮ್ಮ ಸರದಿ ಬಂದಿದೆ. ಅಕ್ಕ, ಸ್ವಲ್ಪ ಭಯವಾಗ್ತಾ ಇದೆ, ಬಿದ್ದೋಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಭಯಪಡ್ಬೇಡ ಅವನಿ, ನಾನಿದ್ದೀನಲ್ಲ, ಈ ಕಡೆ ಬಾ, ನಾನ್ ಹೇಳ್ತೀನಿ ನೋಡು. ಬಲಗಾಲು ಸ್ವಲ್ಪ ಹಿಂದ್ಗಡೆ ಇಡು. ಈಗ ಬೆನ್ನನ್ನು ನಿಜಕ್ಕೂ ಬಗ್ಗಿಸ್ಬೇಡ.
ಬಲಗೈಯಿಂದ ಮಡಕೆಯ ಅಂಚು ಹಿಡ್ಕೋ, ಎಡಗೈಯನ್ನು ನನ್ನ ಹಾಗೆ ಸೊಂಟದ ಮೇಲೆ ಇಟ್ಕೋ. ಅದನ್ನು ಕೇಳಿದ ನಂತರ ಅನಾಮಿಕಾ ಹೇಳಿದ ಸೂಚನೆಯಿಂದ ಅವನಿ ತಲೆ ಮೇಲೆ ಮಡಕೆ ಇಟ್ಕೊಂಡು ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾಳೆ. ಅಮ್ಮಯ್ಯ ಬಂದ್ಬಿಡ್ತಕ್ಕ, ಥ್ಯಾಂಕ್ ಯು ಅಕ್ಕ, ನಿನ್ನಿಂದ ನಂಗೆ ಭಯ ಹೋಯ್ತು. ವೆರಿ ಗುಡ್ ಅಂಜಲಿ, ಈಗ ನೀನು ಬಾ, ಗಾಬರಿ ಆಗದೆ ನನ್ನ ಕಡೆ ನೋಡು, ಹೆಜ್ಜೆ ಇಡು. ಆಗ ಅಂಜಲಿ ಕೂಡ ಅನಾಮಿಕಳ ಮಾರ್ಗದರ್ಶನದಲ್ಲಿಯೇ ಬಹಳ ಸುನಾಯಾಸವಾಗಿ ಬೋನಾಲು ಎತ್ಕೋತಾಳೆ. ಈಗ ಮೂವರು ಶಿಷ್ಯರು ತಲೆ ಮೇಲೆ ಬೋನಾಲುಗಳಿಂದ ಎಷ್ಟು ಅಂದವಾಗಿ ಪರ್ಫೆಕ್ಟ್ ಬ್ಯಾಲೆನ್ಸ್ ನಿಂದ ನಿಂತಿರುತ್ತಾರೆ. ಅಕ್ಕ, ನೀನ್ ಇಲ್ದೇ ಇದ್ರೆ ನಮ್ಗೆ ಬ್ಯಾಲೆನ್ಸ್ ಬರ್ತಾನೆ ಇರ್ಲಿಲ್ಲ. ಏನಿದೆ ಅಂಜಲಿ, ನಮ್ಮ ಅತ್ತೆ ಗೈಡೆನ್ಸ್, ನನ್ನ ಇಂಪ್ಲಿಮೆಂಟೇಶನ್ ಅಷ್ಟೇ. ವಾರಗಿತ್ತಿಯರಂದ್ರೆ ಹೊಡೆದಾಡ್ಕೊಳ್ಳೋರಲ್ಲ, ಹೀಗೆ ಒಬ್ಬರಿಗೊಬ್ರು ಒಟ್ಟಾಗಿದ್ದು ಕಲ್ತ್ಕೊಳ್ಳೋರು ಅಂತ ನಿರೂಪಿಸಿದ್ರಿ. ದೊಡ್ಡ ಸೊಸೆಯಾಗಿ ಅನಾಮಿಕಾ ತಂಗಿಯರನ್ನು ಎಷ್ಟು ಚೆನ್ನಾಗಿ ಒಂದಾಗಿ ಮಾಡ್ತಾ ಇರೋದನ್ನು ನೋಡಿದ್ರೆ ನನಗೆ ಬಹಳ ಗರ್ವವೆನ್ಸುತ್ತೆ. ನೀವು ಮೂವರಲ್ಲ, ನನಗೆ 3 ಕಣ್ಣು. ಆಧುನಿಕತೆ ಅನ್ನುವುದು ನಿಮ್ಮ ಕೆಲಸದಲ್ಲಿ ಇರ್ಬೇಕು ಹೊರತು ಸಂಪ್ರದಾಯ ನಿಮ್ಮ ಆಚಾರದಲ್ಲಿ ಇರ್ಬೇಕು. ಈ ದಿನ ನೀವು ಆ ಎರಡರನ್ನು ಬ್ಯಾಲೆನ್ಸ್ ಮಾಡಿದ್ದೀರಾ. ಇನ್ನು ತಡ ಮಾಡಬೇಡಿ, ಅಮ್ಮನವರು ಎದುರು ನೋಡ್ತಾ ಇರ್ತಾರೆ, ನಡೀರಿ. ಹಾಗೆ ಮೂವರು ಸಸ್ಯರು ತಲೆ ಮೇಲೆ ಬೋನಾಲಿನಿಂದ ಮುಖದಲ್ಲಿ ಆಧ್ಯಾತ್ಮಿಕ ಕಳೆಯಿಂದ ಮುಂದಕ್ಕೆ ನಡೀತಾ ಇರ್ತಾರೆ. ಮುಂದೆ ಮಕ್ಕಳು ಮಾವನವರು ನಡೆಯುತ್ತಾ ಇರುವಾಗ ತಮಟೆಯ ಶಬ್ದಗಳು. ಶಾರದಾ ಗರ್ವದಿಂದ ತನ್ನ ಸೊಸೆರನ್ನು ನೋಡುತ್ತಾ ಗುಡಿಯ ಕಡೆ ನಡೆಯುತ್ತಾಳೆ. ಆಧುನಿಕತೆ ಮತ್ತು ಸಂಪ್ರದಾಯದ ನಡುವೆ ಅದ್ಭುತವಾದ ಸಮನ್ವಯ ಕುದುರಿ ಆ ಕುಟುಂಬದವರು ಎಷ್ಟೋ ಸಂತೋಷದಿಂದ ಬೋನಾಲು ಹಬ್ಬವನ್ನು ನಡೆಸಿಕೊಳ್ಳುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.